ಕೆಲವು ಇಲಾಖೆಗಳಲ್ಲಿ ದಲಿತರಿಗೆ ಹಾಗೂ ಸಾರ್ವಜನಿಕರಿಗೆ ಆಗುತ್ತಿರುವ ಅನ್ಯಾಯಗಳ ಮತ್ತು ಈ ಮೋಸಗಳು ಮತ್ತು ವಂಚನೆಗಳ ವಿಚಾರದಲ್ಲಿ ನಾವು ಒಂದು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಪತ್ರಿಕಾಗೋಷ್ಠಿಗೆ ನಮ್ಮ JB ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ರಾಜ್ಯಾಧ್ಯಕ್ಷರಾದಂಥ ಪಿಳ್ಳಾಣಿನಾಥ್ನವರು ನನ್ನ ಬಲಬದಿಯಲ್ಲಿದ್ದಾರೆ. ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಿದ್ದೇನೆ. JB ಅನಂತರ ನನ್ನ ಮತ್ತೊಬ್ಬರು ಅಧ್ಯಕ್ಷರು ಕಾರ್ಮಿಕರ ಘಟಕ JB ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಶರಣವರು ಅವರು ನನ್ನ ಎಡಭಾಗದಲ್ಲಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಿದ್ದೇನೆ. ನಂತರ ಮತ್ತೊಬ್ಬರು ನಮ್ಮ ಯಲಹಂಕ ತಾಲೂಕಿನ ಅಧ್ಯಕ್ಷರಾದಂಥ ಕೃಷ್ಣಮೂರ್ತಿಯವರು ಅವರು ನನ್ನ ಎಡಭಾಗದಲ್ಲಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಬಯಸಿ ಈಗ ನಾನು ಪತ್ರಿಕಾ ಗೋಷ್ಠಿಯ ವಿಚಾರವನ್ನು ಪ್ರಸ್ತಾವನೆ ಮಾಡೋಕ್ಕೆ ಮುಂದೆ ಬರ್ತಾ ಇದ್ದೆ. ಅದೇ ರೀತಿಯಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯ ಮಾಧ್ಯಮ ಮಿತ್ರರಿಗೂ ಮತ್ತು ಸುದ್ದಿವಾಹಿನ ಚಾನಲ್ ರವರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತಿದ್ದೇನೆ. ಇವತ್ತು ನಾವು ಕರೆದಿರುವಂಥ ಪತ್ರಿಕಾಗೋಷ್ಠಿ ವಿಚಾರವೇನೆಂದರೆ, ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ಉನ್ನತ ಇಲಾಖೆಗಳಾದ ಕಂದಾಯ ಇಲಾಖೆ, ಗೃಹ ಇಲಾಖೆ, ಸಾರಿಗೆ ಇಲಾಖೆ, ಆಮೇಲೆ ಲೋಕ ಉಪಯೋಗ ಇಲಾಖೆ ಮತ್ತು ಗ್ರಾಮೀಣ ಅಭಿವೃದ್ಧಿ ಇಲಾಖೆಗಳು, ಇನ್ನೂ ಹಲವಾರು ಇಲಾಖೆಗಳಿಂದ ನಮಗೆ ಬಹಳ ಅನ್ಯಾಯ ಆಗ್ತಾಯಿದೆ. ಅದರಲ್ಲಿ ಮುಖ್ಯವಾಗಿ ನಮಗೆ ಬರಬೇಕಾದಂಥ ನಮ್ಮ SC/STಗೆ SAP TSP ಹಣವನ್ನು ಭಾಳ ದುರ್ಬಳಕೆ ಮಾಡಿಕೊಂಡು ಪ್ರತಿಯೊಂದರಲ್ಲಿ ನಮಗೆ ದಲಿತರು ವಂಚನೆ ಮಾಡದೆ ಈ ಕೆಲವೊಂದು ಇಲಾಖೆಗಳ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಡೈರೆಕ್ಟರ್ ಬದುಕಾಗಿರ್ತದೆ. ಅದೇ ವಿಚಾರವನ್ನು ನಾವು ತೆಗೆದುಕೊಂಡು ಮತ್ತೊಂದು ಇಲಾಖೆಯಾದಂಥ ನಮ್ಮ ಕಂದಾಯ ಇಲಾಖೆ, ಬಹಳ ಮುಖ್ಯವಾದಂಥ ಇಲಾಖೆ ಅಂದರೆ ಇದು ಕಂದಾಯ ಇಲಾಖೆ. ಈ ಇಲಾಖೆಯಲ್ಲಿ ಕೆಲವೊಂದು ವಿಚಾರಗಳನ್ನು ನಾವು ತೆಗೆದುಕೊಂಡು ಹೋಗ್ಬೇಕಾದ್ರೆ ಸರ್ವೆ ಇಲಾಖೆ ಬಹಳ ಮುಖ್ಯ. ಈ ಸರ್ವೆಯಲ್ಲಿ ನಮಗೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಭೂ ದಾಖಲೆಗಳ ಉಪ ನಿರ್ದೇಶಕರಾದಂಥ ಸುಜಯ್ ಕುಮಾರ್ ಅವರು ನಮ್ಮ ಬೆಂಗಳೂರು ನಗರ ಜಿಲ್ಲೆಗೆ ಅಧಿಕಾರ ಹಸ್ತಾಂತರ ಮಾಡ್ಕೊಂಡು ಸುಮಾರು 3 ರಿಂದ 4 ತಿಂಗಳು ಆಗಲಿಲ್ಲ. ಮನುಷ್ಯ ಸುಮಾರು 4,000 ಫೈಲ್ಗಳನ್ನ ವಿಲೆ ಮಾಡಿ ಇಟ್ಕೊಂಡಿದ್ದಾನೆ ಮನುಷ್ಯ. 4,000. ಆಮೇಲೆ ವಿಚಾರದಲ್ಲಿ ಏನಾರ ನಾವು ಮಾಹಿತಿ ಕೇಳಕ್ಕೆ ಹೋದ್ರೆ ಮಾಹಿತಿಗಳು ಕೊಡಲ್ಲ. ಇಷ್ಟು ಕೇಸ್ಗಳಿದೆ ನಿಮ್ಮಲ್ಲಿ, ಸ್ವಲ್ಪ ಮಾಹಿತಿ ಕೊಡೋದ್ರೂ ಕೊಡಕ್ಕೆ ಹೋಗಲ್ಲ. ಒಂದು ಕೇಸನ್ನು ನಾವು ಮುಕ್ತಾಯಗೊಳಿಸ್ಬೇಕಂದ್ರೆ ಸುಮಾರು 4 ರಿಂದ 5 ಲಕ್ಷ ಲಂಚ ತಗೊಂತ ಇರುತ್ತೆ. ಅದು ನಮ್ಗೆ ಬಂದಿರೋಂಥ ಮಾಹಿತಿ. ಆನಂತರ ಇದೇ ಬೆಂಗಳೂರು ದಕ್ಷಿಣ ತಾಲೂಕು ಸಮೀಪ ಬರುವಂಥ ಅಲ್ಲಿಗೆ ಒಡೆಯನಹಳ್ಳಿ ಗ್ರಾಮದ ಸರ್ವೆ ನಂಬರ್ 65ರಲ್ಲಿ 4 ಎಕರೆ ಖರಾಬು ಬಂಡೆನ ಪೋಡಿ ಮಾಡಿಕೊಟ್ಟು ಸುಮಾರು 4 ಕೋಟಿಗಳಷ್ಟು ಲಂಚ ಪಡ್ಕೊಂಡಿದ್ದಾರೆ ಅಂತ. ಈ ಭಾನುಪ್ರಕಾಶು ಮತ್ತು KT ಶ್ರೀನಿವಾಸನ್ ಇವರು ಮಧ್ಯವರ್ತಿಗಳಿಂದ ಪಡೆದು ಈ ಥರ ಲಂಚಗಳ ರೂಪದಲ್ಲಿ ಪಡ್ಕೊಂಡು ಸಾರ್ವಜನಿಕರಿಗೂ ಮತ್ತು ಸರ್ಕಾರಕ್ಕೆ ಮೋಸ ಮಾಡ್ತಾ ಇದ್ದಾರಂತೆ ಈ ಮನುಷ್ಯ. ನಂತರ ಮತ್ತೊಂದು UM ಕಾವಲಿನಲ್ಲಿ 5 ಎಕರೆ ಜಾಗ ಅಂತಿದ್ರೆ ಆ ಜಾಗದ ಮಾಲೀಕರು ಪೋಡಿ ಮಾಡ್ಬೇಕಂತೇಳಿ ಅರ್ಜಿ ಹಾಕಿದ್ರೆ ಆ ಮನುಷ್ಯನಿಗೆ ಏನು ಮಾಡ್ತಾನೆ, ಇವರು 5 ಗುಂಟೆ ಮಾತ್ರ ಪೋಡಿ ಮಾಡಿಕೊಟ್ಬಿಟ್ಟು ಇನ್ನೊಂದು 5 ಗುಂಟೆ ಇದು ಮಾಡ್ಕೊಂಡು 4.5 ಎಕರೆನ ಖರಾಬ್ಗೆ ಸೇರಿಸ್ಬಿಡ್ತಾನೆ ಸರ್ಕಾರಿಗೆ ಅಂತ. ಪಾಪ ಅನ್ಯಾಯಕರಿಗೆ ಅಮಾಯಕ ಮಾಡಿ, ಯಾಕಂದ್ರೆ ಅದು ಡೀಲ್ ಮಾಡಲಿಲ್ಲ, ಕಾಸುಗಳು ಕೊಟ್ಟಿಲ್ಲ ಅಂತೇಳಿ ವ್ಯವಸ್ಥಿತವಾಗಿ ಓಡಿಸಿ ಬಿಸಾಕಿದ್ದಾರೆ. ಅನಂತರ ದಿನಗಳಲ್ಲಿ ಈಗ ಬಂದ ನಮ್ಮ ಬೆಂಗಳೂರು ನಗರ ಜಿಲ್ಲೆಗೆ 5 ತಾಲೂಕುಗಳು ಬರ್ತವೆ. ಯಲಹಂಕ ತಾಲೂಕು, ಬೆಂಗಳೂರು ಉತ್ತರ, ದಕ್ಷಿಣ, KR ಪುರಂ, ಆನೇಕಲ್, 5 ತಾಲೂಕುಗಳಿವೆ. 5 ತಾಲೂಕುಗಳಲ್ಲಿ ಸುಮಾರು 4 ಕಡೆ ಸಹಾಯಕ ನಿರ್ದೇಶಕರು SCಗಳೇ ಇದ್ದಾರೆ. ಆ SCಗಳನ್ನ ಕಂಡ್ರೆ ಇದ್ದಂಗೆ ಆಗ್ತಾ ಇಲ್ಲ. ಅವ್ರಿಗೆಲ್ಲ ಏನಾದರೂ ಒಂದು ಕಿರುಕುಳ ಕೊಡೋದು, ಆಮೇಲೆ ಅವ್ರಿಗೆಲ್ಲ ವ್ಯವಸ್ಥೆ ಮಾಡೋದು, ಆಮೇಲೆ ರಾತ್ರಿ 11 ಗಂಟೆ ಮೇಲೆ ಮದ್ಯಪಾನ ಮಾಡಿ ಹೆಣ್ಣುಮಕ್ಳು ಕರೆ ಮಾಡೋದು, ಫೋನ್ಗಳು ಮಾಡೋದು, ಇದೆಲ್ಲ ಮಾಡ್ತಾರೆ ಅಂತ ಅದು ನನಗೆ ಮಾಹಿತಿ ಬಂದಿದೆ. ಈ ವಿಚಾರಗಳಲ್ಲಿ ಅವಕಾಶ ಇದ್ದಲ್ಲಿ ನೀವು 5 ರಿಂದ 6 ಗಂಟೆ ಮಾತಾಡಿ, 5 ಗಂಟೆ ಮಾತಾಡಿ, ಆಮೇಲೆ ಸಂಜೆ ಇದು ಮಾಡೋದು, ಅದೆಲ್ಲ ಇದು ಮಾಡಬಾರ್ದು. ಆಮೇಲೆ ಅವ್ರಿಗೆ ಯಾರು ಸ್ಪಂದಿಸಲ್ಲೋ ಅಂಥವ್ರನ್ನ ಸಸ್ಪೆಂಡ್ ಮಾಡೋದಂತೆ. ಇದೆಲ್ಲ ನಮ್ಮ ಗಮನಕ್ಕೆ ಬಂದಿದೆ. ನಾವೇ ಖುದ್ದಾಗಿ ಒಂದು 2-3 ಸರಿ ಹೋಗಿ ಅವ್ರನ್ನ ಭೇಟಿ ಮಾಡಿದ್ದೀವಿ. ನಾವು ಕೆಲವೊಂದು ಮಾಹಿತಿಗಳು ಕೊಡಿ ಅಂತೇಳಿ ನಮಗೆ ಒಂಥರ ದೌರ್ಜನ್ಯ ವಹಿಸಿ ಮಾತಾಡ್ತಾರೆ. ಅಂಥ ಅಧಿಕಾರಿಗಳನ್ನ ನಾವು ಇಲ್ಲಿ ಇಡಬಾರ್ದು ಅನ್ನೋದು ಭಾಳ ಮುಖ್ಯವಾದಂಥ ವಿಷಯ ಆಗಿರ್ತದೆ. ಯಾವುದೇ ಕಾರಣಕ್ಕೂ ಈ ಒಂದು ಅಧಿಕಾರಿಗಳನ್ನ ಇಮ್ಮಿಡಿಯೇಟ್ಲಿ ಅಮಾನತುಗೊಳಿಸಬೇಕು. ಆಮೇಲೆ ಭಾನುಪ್ರಕಾಶ್ ಎಂಬ ವ್ಯಕ್ತಿ ಯಲಹಂಕದಲ್ಲಿದ್ದ, ಅದು ನಿನ್ನೆಲ್ಲ ನನಗೆ ಚೆನ್ನಾಗಿ ಗೊತ್ತಿದೆ. ಆಮೇಲೆ ಇಲ್ಲಿ KT ಶ್ರೀನಿವಾಸ್ ಅಂತ ಒಬ್ಬರು ಅಧಿಕಾರಿಗಳಿದ್ದಾರೆ, ಅವರಿಬ್ಬರನ್ನ ಮಧ್ಯಸ್ಥಿಕೆ ಹಾಕೊಂಡು ಇವರು ಭೂ ದಾಖಲೆಗಳ ಉಪನಿರ್ದೇಶಕರಾದಂಥ ಸುಜಯ್ ಕುಮಾರ್ ಅವರು
ಬಹಳ ಜಾತಿ ಧೋರಣೆ ಮಾಡ್ಕೊಂಡು ಆಮೇಲೆ ಅವ್ರ ಮುಖಾಂತರನೇ ಹಣ ವಸೂಲಿ ಮಾಡಿ ದಾಂಧಲೆ ಮಾಡೋದು ಇವರು ಇದಾಗಿರ್ತದೆ. ಸುಮಾರು ಯಾರನ್ನ ಹೇಳಿದ್ ಮಾಡಕ್ ಹೋದ್ರೆ ನಾನು ಕಂದಾಯ ಸಚಿವರು ಬೇಕಾಗಿರೋ ಅಂತ ಹೇಳ್ತಾರೆ. ಆಮೇಲೆ ನಾನು ಒಂದು 20 ಕೋಟಿ ಲಂಚ ಕೊಟ್ಟು ಈ ಜಾಗಕ್ಕೆ ಬಂದಿದ್ದೀನಿ, ನಾನು ದುಡ್ಡು ಮಾಡಕ್ಕೆ ಬಂದಿದ್ದೀನಿ, ವ್ಯವಸ್ಥಿತವಾಗಿ ನಾನು ಏನು ಹೇಳ್ತೀನಿ ಅದನ್ನ ಕೇಳಿ ಅಂತ ಹೇಳಿದಾರಂತೆ. ಆಮೇಲೆ ಏನು ಸರ್ಕಾರ ಏನ್ರಿ ಎಲ್ಲ ಸರ್ಕಾರವನ್ನು ದಲಿತ ಅಧಿಕಾರಿಗಳನ್ನೆಲ್ಲ ನೇಮಕ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾರಂತೆ. ಈ ಒಂದು ವಿಚಾರದಲ್ಲಿ ದಲಿತರ ಬಗ್ಗೆ ಏನಾದರೂ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡೋದೇನಾದ್ರು ಮತ್ತೆ ನಮ್ಗೆ ಏನಾದ್ರು ಗೊತ್ತಾಯ್ತಂದ್ರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ಗಳಾಗೋದಕ್ಕೆ ನಾವು ಮುಂದಾಗಿರ್ತೀವಿ ಅಂತ ಹೇಳ್ತಾ ಇದ್ದೀವಿ. ನಂತರ ಬಂದು ಇವರ ಒಂದು ಏನು ಇವತ್ತು 4,000 ಅರ್ಜಿಗಳನ್ನ ವಿಲೆ ಮಾಡಿ ಇಟ್ಕೊಂಡವ್ರ ಯಾವ್ಯಾವ ತಾಲೂಕು ಏನಿದೆ ಇಮ್ಮಿಡಿಯೇಟ್ಲಿ ಅದು ವಾಪಸ್ ಕಳಿಸಿ ಏನಾಗಬೇಕು ಅಧಿಕಾರಿಗಳಿಂದ ಕೆಲಸ ಮಾಡಬೇಕು. ಅದು ಯಾರು ಇಲ್ಲಿ ಪ್ರಭಾವಶಾಲಿಗಳಾಗಿರ್ತಾರೋ ಬಿಲ್ಡರ್ಸ್ಗಳಿರ್ತಾರೋ ಅವ್ರ ಅರ್ಜಿಗಳಾಗದೆ ಅವ್ರು ಫಾಲೋಅಪ್ ಮಾಡೋದು, ಅವ್ರ ಹಿಂದೆಗಡೆ ಹೋಗೋದು, ಬಿಲ್ಡರ್ಸ್ಗಳಿಂದ ಹೋಗೋದು, ಆಫೀಸ್ಗಳಲ್ಲೇ ಇವರು ಸರಿಯಾಗಿ ಕೆಲಸ ಮಾಡಿದಿರ ಈ ಮೋಜು ಮಸ್ತಿಗಳು ಮಾಡೋಕ್ಕೆ ರೆಸಾರ್ಟ್ಗಳು ಹೋಗೋದು ಇದೆಲ್ಲ ಮಾಡ್ತಾ ಇದ್ದಾರೆ. ಅದು ನಮ್ಮ ಗಮನಕ್ಕೆ ಬಂದಿದೆ. ಅತಿ ಶೀಘ್ರದಲ್ಲಿ ಅದನ್ನು ನಾವು ಬಿಡುಗಡೆ ಮಾಡ್ತೀವಿ. ಇದೆಲ್ಲ ಆಗಬಾರ್ದು ಅನ್ನೋದು ನಾವೊಂದು ಅವ್ರು ಕಡಿವಾಣ ಹಾಕೋದಕ್ಕೆ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದೀವಿ. ನಂತರ ಈ ಗೃಹ ಇಲಾಖೆ ನಾವು ತಗೊಂಡ್ರೆ ಗೃಹ ಇಲಾಖೆಗೆ ಸಂಬಂಧಪಟ್ಟಂಥ ಬಾಗ್ಲೂರು ಪೊಲೀಸ್ ಸ್ಟೇಷನ್ನಲ್ಲಿ ಬಹಳ ಅವ್ಯವಹಾರಗಳು ನಡೀತಾ ಇದೆ. ಅಲ್ಲಿ ದಲಿತರಿಗೆ ನ್ಯಾಯ ಅನ್ನೋದು ಸಿಗ್ತಾ ಇಲ್ಲ. ಮೊನ್ನೆ ಸಂವಿಧಾನ ದಿನಾಚರಣೆ ಮಾಡ್ತಾ ಇರಬೇಕಾದ್ರೆ ಸಂವಿಧಾನ ದಿನಾಚರಣೆಗೆ ಅಡಚಣೆ ಮಾಡಿದ್ದಾರೆ. BK ಮಂಜು ಅನ್ನೋನು ಕಟ್ಟಾಸುರ ನಾಡಿನ ಅವರು ಫ್ಯಾಮಿಲಿನೇ ನಿರ್ನಾಂಶ ಮಾಡಿದಂಥ ವ್ಯಕ್ತಿ ಅವನು. ಅಂಥವ್ರನ್ನ ಕಡಿವಾಣ ಹಾಕಬೇಕು. ಆಮೇಲೆ ಅವ್ರ ವಿರುದ್ಧವಾಗಿ ನಾವು ಬಾಗ್ಲೂರು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ವಿ. ಅವ್ರ ಮೇಲೆ ಇಮಿಡಿಯೇಟ್ಲಿ ಬಾಗ್ಲೂರು ಪೊಲೀಸ್ ಸ್ಟೇಷನ್ ಅವ್ರು FIR ಹಾಕಬೇಕು. ಅವತ್ತು ಮಾಧ್ಯಮದಲ್ಲಿ ನಾವು ಪ್ರಚಾರ ಮಾಡಿದ್ವಿ. ನಾವು ಅವ್ರ ಕಾರ್ಯಕ್ರಮದ ಸಂವಿಧಾನ ಅಡಚಣೆ ಮಾಡಿ ಯಾವುದೇ ಕಾರಣಕ್ಕೂ ದಲಿತರು ಊರಿಂದ ಹೊರಗಡೆ ಬರಬಾರ್ದು ಅಂತೇಳಿ ಬಹಿಷ್ಕಾರ ಹಾಕಿದ್ದಾರೆ. ಅವ್ರಿಗೆ ಕಡಿವಾಣ ಹಾಕ್ಬಿಟ್ಟು ವ್ಯವಸ್ಥಿತವಾಗಿ ಆಗಬೇಕು. ಆಮೇಲೆ ಅವನ ಮೇಲೆ ಸುಮಾರಿಂದ 20 ರಿಂದ 30 ಕೇಸ್ಗಳಿದೆ. ಅವನ ಮೇಲೆ ಪೊಲೀಸರು FIRಗಳು ಅವನ ಮೇಲೆ ದಾಖಲಾಗ್ದವ್ರು ಆರೋಪಿ ಆಗಿದ್ರು ಪೊಲೀಸರು ಪಕ್ಕದಲ್ಲೇ ಕುತ್ಕೊಂಡು ಓಡಾಡಿಸ್ತಾ ಇರ್ತಾರೆ. ಅವನು ಇದುವರೆಗೂ ಅರೆಸ್ಟ್ ಮಾಡಲಿಲ್ಲ. ಅವನ ಯಾವುದೇ ಕಾರಣಕ್ಕೆ ಸಮಾಜ ಎಷ್ಟೇ ಇದೆ ಅದನ್ನು ಅಲ್ಲಿ ಲಂಚ ಕೊಡ್ತಾನೆ, ನಮ್ಮದಾಗ ಪೊಲೀಸರು ಫ್ರೆಂಡ್ಶಿಪ್ ಮಾಡ್ತಾನೆ, ಓಡಾಡ್ತಾನೆ ಇರ್ತಾನೆ. ಇದು ಬಾಗ್ಲೂರು ಪೊಲೀಸವ್ರಿಗೆ ಮತ್ತು ಆಮೇಲೆ ACP DCPಗಳಿಗೆ ನಾನೆಲ್ಲ ಮಾಹಿತಿಗಳು ಕೊಟ್ಟಿದ್ದೀನಿ, ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಹೋಮ್ ಮಿನಿಸ್ಟ್ರಿಗೂ ಕಂಪ್ಲೇಂಟ್ ಕೊಟ್ಟು ಕಳಿಸಿದ್ದೀನಿ. ಅದ್ರ ವಿಚಾರದಲ್ಲಿ ಅರ್ಜೆಂಟಾಗಿ FIR ಆಗಬೇಕು. ನಂತರ ಆಮೇಲೆ ನಮ್ಮ ಪಂಚಾಯತ್ ರಾಜ್ ಇಲಾಖೆ ಏನಿದೆಯೋ ಈ ಗ್ರಾಮ ಪಂಚಾಯತಿಗಳಲ್ಲಿ ನಡೆಯುವಂಥ ಅವ್ಯವಹಾರಗಳು ಎಲ್ಲಿ ನಡೆಯಲ್ಲ. ಆ ಗ್ರಾಮ ಪಂಚಾಯತಿ ಏನಾದರೂ ಅಕಸ್ಮಾತ್ ಏನೋ ಪೊಲೀಸರು ಕೇಸ್ ಹಾಕಿ ಒಂದು 500 ರೂಪಾಯಿ ಕೊಟ್ಬಿಟ್ರೆ ಇಡೀ ಪಬ್ಲಿಕ್ ಅವರಿಂದ ಕಾಸು ತಗೊಂಡು ಮಾಡ್ತಾರೆ. ಈ ಪಂಚಾಯತಿಗಳಲ್ಲಿ ನಡೆಯುವಂಥ ಅವ್ಯವಹಾರಗಳು ಒಂದು ಖಾತೆ ಮಾಡಬೇಕಾದ್ರೆ 30 ರಿಂದ 40 ಸಾವಿರ, 1 ಲಕ್ಷ 2 ಲಕ್ಷ ದುಡ್ಡು ವಸೂಲಿ ಮಾಡ್ತಾರೆ ಈ PDOಗಳು. ಅವ್ರಿಗೆ ಕಡಿವಾಣ ಹಾಕಬೇಕು. ಆಮೇಲೆ ಅದು ಏನೇ ಕೆಲಸ ಮಾಡೋಕೆ ಕಾನೂನು ಚೌಕಟ್ಟಲ್ಲಿ ಒಬ್ಬರು ಮಾಡ್ತಾ ಇಲ್ಲ. ಆಮೇಲೆ ಕಾನೂನನ್ನು ಉಲ್ಲಂಘನೆ ಮಾಡೋದು. ಆಮೇಲೆ ಕೆಲವು ಪಂಚಾಯತಿಗಳಲ್ಲಿ ನಮ್ಮ ಬಂಡಗೋಳಿಯಲ್ಲಿ ಪಂಚಾಯತಿಗಳಲ್ಲಿ ಸುಮಾರು 2020 ರಿಂದ 25 ತನಕ ಸುಮಾರು ಅಂದರೆ ಒಂದು ವರ್ಷಕ್ಕೆ 50 ರಿಂದ 60 ಕೋಟಿ ಕಂದಾಯ ದುಡ್ಡು ಬರ್ತದೆ. ಅದನ್ನೆಲ್ಲ ಗುಳುಗು ಮಾಡಾಕ್ಬಿಡ್ತಿದ್ದಾರೆ. ಆ ಒಂದು ವಿಚಾರದಲ್ಲಿ ನಾವು ಎಷ್ಟು ಹೋರಾಟಗಳು ಮಾಡಿದ್ರು ಸಹ ವ್ಯವಸ್ಥಿತವಾಗಿ ಅದು ಹೋರಾಟಗಳಾಗ್ತಾ ಇಲ್ಲ. ತಿರುಗಿ ಬಾಗ್ಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಿಷ್ಠಾವಂತ ಒಬ್ಬ PDO ಅಧಿಕಾರಿ ಇದ್ದ, ನಮ್ಮ ಗಿರೀಶ್ ಅಂತೇಳಿ. ಅವ್ರಿಗೆ ಅನಾರೋಗ್ಯದಿಂದ ಆಚೆಗಡೆ ಇದ್ರು. ಆಮೇಲೆ ತಿರುಗಿ ಬಂದರು. ತಿರುಗಿ 2 ದಲಿತರನ್ನ ತೆರಿಗೆ ವಸೂಲರಾಗಿ ನೇಮಕ ಮಾಡಿದ್ರೆ ಈ ಕೆಲವು ಅವ್ರ ವಿರೋಧಿ ಕಿಡಿಗೇಡಿಗಳು ಅವ್ರ ಮೇಲೆ ಅಪಪ್ರಚಾರಗಳು ಮಾಡಿ ಅಧ್ಯಕ್ಷರನ್ನು ಆದೇಶ ಮಾಡಿಬಿಟ್ರು. ಅವ್ರ ಲಂಚಗಳು ತಗೊಂಡವ್ರು ಅಂತ ಹೇಳ್ಬಿಟ್ಟು ಅವ್ರನ್ನ ಸಸ್ಪೆಂಡ್ ಮಾಡೋದಕ್ಕೆ, ಆಮೇಲೆ ಅವ್ರ ಸದಸ್ಯರು ರದ್ದು ಮಾಡೋದಕ್ಕೆ CO ಲೆಟರ್ ಕೊಟ್ಟಿದ್ದಾರೆ. ಅದನ್ನು ರದ್ದಾಗಬೇಕು. ಮಾಡಬೇಕಾದ್ರೆ ನೀವು ಕಾನೂನು ಚೌಕಟ್ಟಲ್ಲಿ ಪರಿಶೀಲನೆ ಮಾಡಿ ಮಾಡಬೇಕಂತೇಳಿ ನಾನು COS ಅವ್ರಿಗೆ ಹೇಳ್ತೀನಿ. ಪ್ರಿಯಾಂಕಾ ಖರ್ಗೆ ಅವ್ರಿಗೂ ನಾವು ಮಾಹಿತಿಗಳು ಕೊಟ್ಟಿದ್ದೀವಿ, ಮೆಸೇಜ್ಗಳು ಕೊಟ್ಟಿದ್ದೀವಿ. ಏನೇ ಮಾಡಬೇಕಾದ್ರೂ ಕಾನೂನು ಚೌಕಟ್ಟಲ್ಲಿ ಇದು ಮಾಡಿ, ಕಾನೂನು ಮಿತಿ ಮೇಲೆ ಯಾವುದು ಮಾಡೋಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿ ನಾನು ಮಾಡಬೇಕಾದ್ರೆ ಪ್ರತಿಯೊಂದು ಪಂಚಾಯತಿಗಳಲ್ಲಿ ನೀವು ಪರಿಶೀಲನೆ ಮಾಡಿ ಏನೇನು ನಿರ್ಣಯ ಆಗ್ತಿದೆ ನೋಡ್ಬಿಟ್ಟು ಮಾಡ್ಬೇಕನ್ನೋದು ಅದೊಂದು ನಮ್ಗೆ ವ್ಯವಸ್ಥಿತವಾಗಿ ಇದಾಗಿರ್ತದೆ. ಆನಂತರ ಬಂದ್ಬಿಟ್ಟು ನಮ್ಮ ಸಾರಿಗೆ ಇಲಾಖೆಯಲ್ಲಿ ಇವತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏನೇ ಇದೆಯೋ ಆ ನಿಲ್ದಾಣದಲ್ಲಿ BMRC ಕೇಬಲ್ ಅಳವಡಿಕೆ ಮಾಡ್ತಾ ಇದ್ದಾರೆ. ಆ ಕೇಬಲ್ ಅಳವಡಿಕೆ ಮಾಡಬೇಕಾದ್ರೆ ಗ್ರಾಮ ಪಂಚಾಯತಿಯಲ್ಲಿ ಅನುಮತಿ ಪಡಿಬೇಕು. ಇವರು ಅನುಮತಿ ಪಡೆದಿರೋದೇ ಕೆಲಸಗಳು ಮಾಡ್ತಾ ಇದ್ದಾರೆ. ಅದಕ್ಕೂ ಕಡಿವಾಣ ಹಾಕಬೇಕು. ಆಮೇಲೆ ಗ್ರಾಮ ಪಂಚಾಯತಿಗಳಲ್ಲಿ ಏನಾದರೂ ಗ್ರಾಮ ಠಾಣ ಜಾಗ ಇದ್ದು ನೀವೇನನ್ನ ಅಗಲೀಕರಣ ಮಾಡಬೇಕಾದ್ರೆ ದಲಿತರ ಮನೆಗಳನ್ನು ಹೊರತುಪಡಿಸಿ ಬೇರೆ ಇದು ಮಾಡ್ಕೋಬೇಕನ್ನೋದು ಒಂದು ಸುಪ್ರೀಂ ಕೋರ್ಟ್ ಆದೇಶ ಇದೆ. ಆಮೇಲೆ ಕೆಲವೊಂದು ಆದೇಶಗಳನ್ನು ಉಲ್ಲಂಘನೆ ಮಾಡ್ತಾರೆ. ಕೆಲವು ಗುತ್ತಿಗೆದಾರರು ಬಂದು ಅಲ್ಲಿ ಗಲಾಟೆ ಮಾಡ್ಕೊಂಡು ತಿರ್ಗಾ ಮೇಲೆ ಗುತ್ತಿಗೆದಾರ ರೌಡಿಗಳನ್ನೆಲ್ಲ ಜೊತೆಲಿ ಹಾಕೊಂಡು ನಮ್ಮ ಮೇಲೆ ಕೆಲವು ಕ್ವಶನ್ ಮಾಡಕ್ ಹೋದ್ರೆ ಹಲ್ಲೆಗಳು ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದು ವಿಡಿಯೋ ಸಮೇತ ನಾನು ಕೆಲವರು ಕೊಟ್ಟಿದ್ದೀನಿ. ಪೊಲಿಟಿಷಿಯನ್ಗೂ ಮಾಹಿತಿ ಕೊಟ್ಟಿದ್ದೀನಿ. ಅವ್ರ ಮೇಲೇನು ವ್ಯವಸ್ಥಿತ ಕಾನೂನು ಚೌಕಟ್ಟಲ್ಲಿ FIR ಆಗಬೇಕು ಮತ್ತು ದೂರು ದಾಖಲಿಸಿ ಇದು ಮಾಡಬೇಕು. ಅದರಲ್ಲಿ ಮುಖ್ಯವಾಗಿ ಬಂಡಗೋಡಿಗೆರೆ BK ಮಂಜು ಅನ್ನೋನೇ ಮೊನ್ನೆ ಸಂವಿಧಾನಕ್ಕೆ ಅಡಚಣೆ ಮಾಡಿ ಇದು ಮಾಡಿದ್ದಾನೆ. ಅವನ ಮೇಲೆ ಕೇಸ್ಗಳಿಂದ ಅವನ ಗಡಿಪಾರು ಮಾಡೋಕ್ಕೆ ಮುಂದೆ ಜಿಲ್ಲಾಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಲೆಟರ್ ಬರೆದು ಅವನು ಗಡಿಪಾರು ಮಾಡಿಸಿ ಊರಿನಲ್ಲಿ ಸಮಾಧಾನ ಇರೋಕ್ಕೆ ವ್ಯವಸ್ಥೆ ಮಾಡಬೇಕಂತ ಹೇಳ್ಕೊತಿದ್ದೀವಿ.
ನಂತರ ಈ ಸಾರಿಗೆ ಇಲಾಖೆ ತಳ್ಕೊಂಡ್ರೆ ಸಾರಿಗೆ ಇಲಾಖೆಯಲ್ಲಿ ಬಹಳ ಅವ್ಯವಸ್ಥೆಗಳಾಗಿದೆ. ಆಮೇಲೆ ಸರಿಯಾದ ಸಮಯಕ್ಕೆ ಬಸ್ಗಳು ಹೋಗಲ್ಲ, ಬಹಳ ಅನ್ಯಾಯ ಆಗ್ತಾ ಇದೆ. ಇವತ್ತು ನಮ್ಮ ದಲಿತರ ಹಣವನ್ನು SCBTSB ಹಣವನ್ನು ತಗೊಂಡು ಗ್ಯಾರಂಟಿ ಕಾರ್ಡ್ಗಳಿಗೆ ಕೊಟ್ಬಿಟ್ಟು ಆ ದಲಿತರು ಇದ್ದವ್ರೆ ಅನ್ನೋದು ಗುರ್ಸಕ್ಕೆ ಅವರು ಆಗಲ್ಲ. ಇದೆಲ್ಲ ಅನ್ಯಾಯಗಳಾಗ್ತಾ ಇದೆ. ದಯವಿಟ್ಟು ಇದ್ರ ವಿರೋಧವಾಗಿ ನಾವು ವಿಚಾರನ ಪ್ರಚಾರ ಮಾಡ್ತಾ ಇದ್ದೀವಿ. ಈ ಒಂದು ಪ್ರಚಾರಕ್ಕೆ ತಮ್ಮೆಲ್ಲರ ವಿಚಾರನ ಬಹಿರಂಗಪಡಿಸಿ ನಮಗೆ ಅತಿ ಶೀಘ್ರದಲ್ಲಿ ನ್ಯಾಯ ಸಿಗ್ಬೇಕಂತ ಕೇಳ್ಕೊತೀವಿ. ನಾವು ಇದೇ ವಿಚಾರನ ನಾವು 10ನೇ ತಾರೀಕು ಫ್ರೀಡಮ್ ಪಾರ್ಕ್ನಲ್ಲಿ ಹೋರಾಟ ಹಮ್ಮಿಕೊಂಡಿದ್ದೀವಿ. ಒಂದು 3-4 ದಿನದಲ್ಲಿ ಏನಾದರೂ ನಮ್ಗೆ ನ್ಯಾಯ ಸಿಗಲಿಲ್ಲ ಅಂದರೆ ಬೃಹತ್ ಟಮಟೆ ಚಳುವಳಿ ಮೂಲಕ ನಾವು ನ್ಯಾಯ ಸಿಗೋದಕ್ಕೆ ಹೋರಾಟ ಹಮ್ಮಿಕೊಂಡಿದ್ದು. ಅದಕ್ಕೂ ತಾವು ಸಹಕರಿಸಬೇಕಂತೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ದೀನಿ. ಸರ್, ಕೃಷ್ಣ